ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ವಾಸ್ತುವಿಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವೀಕ್ಷಕರೇ, ನೀವು ಒಂದು ಮನೆಯ ಆಯವನ್ನು ಮಾಡಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಬಡ್ಜೆಟ್ ಎಷ್ಟಿದೆ, ಯಾವ ಆಯದಲ್ಲಿ ಮನೆಯನ್ನು ಕಟ್ಟಿಕೋಬೇಕು ಅಂತಕ್ಕಂಥ ನಿರ್ಧಾರವನ್ನು ಸರಿಯಾಗಿ ತೆಗೆದುಕೊಳ್ಳಿ. ಹಾಗೆ ನಿಮ್ಮ ಕೊಠಡಿಗಳು ಚಿಕ್ಕದಾಗಿ ಇರಬಾರ್ದು, ಆದಷ್ಟು ಸ್ವಲ್ಪ ಮೀಡಿಯಮ್ಮಾಗೆ ಇರೋ ರೀತಿಯಲ್ಲಿ ಆಯವನ್ನು ಆಯ್ಕೆ ಮಾಡಿಕೊಳ್ಳಿ. ಈ ಆಯವನ್ನು ಆಯ್ಕೆ ಮಾಡ್ಕೊತಕ್ಕಂಥ ಒಂದು ಸಂದರ್ಭದಲ್ಲಿ ಪ್ರತಿ ರೂಮು ಅಂದರೆ ಏನು, ಈಗ ಅಡುಗೆ ಮನೆ ಇರ್ಬೋದು, ಬೆಡ್ರೂಮ್ ಇರ್ಬೋದು, ಡೈನಿಂಗ್ ರೂಮ್ ಇರ್ಬೋದು, ಬಾತ್ರೂಮ್ಗಳಿರ್ಬೋದು, ಎಷ್ಟೆಷ್ಟು ಉದ್ದ ಅಗಲಗಳು ಇರಬೇಕು ಅಂತ ಒಂದು ಲೆಕ್ಕವನ್ನು ತೆಗೆದುಕೊಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಿಮಗೆ ಒಂದು ಐಡಿಯಾಕ್ಕೆ ಬರ್ತದೆ. ಅನಂತರ ಆ ಮನೆಯ ಆಯವನ್ನು ಒಳ್ಳೆಯ ಜ್ಯೋತಿಷ್ಯರ ಹತ್ರ ಹೋಗಿ ಧನಸಂಖ್ಯೆ ಜಾಸ್ತಿ ಬರೋ ಹಾಗೆ, ಋಣ ಸಂಖ್ಯೆ ಕಡಿಮೆ ಇರೋ ಹಾಗೆ, ಆಯಸ್ಸು ಜಾಸ್ತಿ ಇರೋ ಹಾಗೆ ಸರಿಯಾದ ರೀತಿಯಲ್ಲಿ ಆಯವನ್ನು ಗುರ್ತಾಕಿಸ್ಕೊಳ್ಳಿ. ಇಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದರೆ, ಪಂಚಾಂಗದಲ್ಲಿ ಕೆಲವರು ಆಯ ಕೊಟ್ಟಿರ್ತಾರೆ, ಇನ್ನು ಕೆಲವು ಗ್ರಂಥಗಳಲ್ಲಿ ಆಯವನ್ನು ಕೊಟ್ಟಿರ್ತಾರೆ. ಆ ಆಯವನ್ನು ಮಾತ್ರ ಗುರ್ತಾಕಿ ಕೊಡ್ತಾರೆ. ಆದರೆ ಅತಿ ಮುಖ್ಯವಾಗಿ ಆಗ್ತಕ್ಕಂಥ ಸಮಸ್ಯೆ ಇಲ್ಲಿ, ನಿಮಗೆ ಆಯದ ಅಳತೆ ಸಿಕ್ಕಿದರೆ ಅದು ಮನೆ ಆಗೋದಿಲ್ಲ. ನಿಮ್ಮ ಪ್ರತಿ ಕೊಠಡಿಯ ಬಾಗಿಲುಗಳು ಯಾವ್ಯಾವ ದಿಕ್ಕಲ್ಲಿ ಇರಬೇಕು, ಯಾವ ರಾಶಿಯರಿಗೆ ಯಾವ ದಿಕ್ಕಿನ ಬಾಗಿಲು ಶುಭ ಫಲವನ್ನು ಕೊಡುತ್ತೆ ಅಂತಕ್ಕಂಥದ್ದನ್ನು ಮೊದಲೇ ತಿಳ್ಕೋಬೇಕು. ಇಲ್ಲಿ ವಾಸ್ತುವಿನ ಪ್ಲ್ಯಾನ್ ಅತಿ ಮುಖ್ಯವಾಗಿ ಬೇಕಾಗುತ್ತೆ. ಪ್ರತಿಯೊಂದು ಕೊಠಡಿಯ ಕಿಟಕಿ ಬಾಗಿಲುಗಳು ಎಷ್ಟೆಷ್ಟು ಬರ್ತವೆ, ಮೆಟ್ಟಿಲು ಯಾವ ಕಡೆ ಬರಬೇಕು, ಬೆಡ್ರೂಮ್ ಎಲ್ಲಿರಬೇಕು, ಸ್ನಾನಗೃಹ ಹೇಗಿರಬೇಕು, ಅಟ್ಯಾಚಡ್ ಬಾತ್ರೂಮ್ ಮಾಡುವಾಗ ಯಾವ ರೀತಿಯ ನಿರ್ಧಾರ ತೆಗೆದುಕೋಬೇಕು ಅಂತಕ್ಕಂಥ ಇನ್ನಷ್ಟು ವಿಚಾರಗಳು ಬರ್ತವೆ. ಕೆಲವರು ದೇವ್ರ ಮನೆಯನ್ನು ಮಾಡ್ಕೊತಕ್ಕಂಥ ಗಡಿಬಿಡಿಯಲ್ಲಿ ಅಲ್ಲೂ ಸಾಕಷ್ಟು ತಪ್ಪು ಲೋಪಗಳನ್ನು ಮಾಡ್ಕೊತಾರೆ. ಈಶಾನ್ಯದಲ್ಲೇ ದೇವ್ರ ಮನೆ ಮಾಡಿದ್ರೂ ಸಹ ಯಾವ ಕಡೆ ಫೋಟೋ ಇಟ್ಕೋಬೇಕು, ಯಾವ ಕಡೆ ಕೂತ್ಕೊಂಡು ಪೂಜೆ ಮಾಡಬೇಕು ಅಂತಕ್ಕಂಥ ಸರಿಯಾದ ನಿರ್ಧಾರಕ್ಕೆ ಬರೋಕ್ಕಾಗೋದಿಲ್ಲ. ಇನ್ನು ಕೆಲವೊಂದು ಕಡೆ ನಿಮಗೆ ಎಲ್ಲ ವಾಸ್ತುವಿನ ವಿಚಾರಗಳು ಸರಿಯಾದ ಮಾಹಿತಿ ಸಿಕ್ಕಿದ್ರು ಬೇರೆ ಯಾರೋ ಬಂದು ಅದು ತಪ್ಪಿದೆ, ಇದು ತಪ್ಪಿದೆ, ಅದನ್ನು ಹಂಗೆ ಮಾಡ್ಕೊಳ್ಳಿ, ಇದು ಹಿಂಗೆ ಮಾಡ್ಕೊಳ್ಳಿ ಅಂತೇಳಿ ಮಿಸ್ಗೈಡ್ ಮಾಡೋ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ. ವೀಕ್ಷಕರೇ, ಆದಷ್ಟು ತುಂಬ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ತೀರಿ. ಈಗಿನ ಬಡ್ಜೆಟನ್ನು ನೋಡಬೇಕಾದ್ರೆ ಕನಿಷ್ಠ 25ರಿಂದ 30 ಲಕ್ಷದ ಮೇಲೆ ಮನೆ ಕಟ್ಟಲಿಕ್ಕೆ ಹಣ ಬೇಕಾಗುತ್ತೆ. ಮನೆ ಕಟ್ಟೋದಕ್ಕಿಂತ ಮುಂಚೆ ಅತಿ ಮುಖ್ಯವಾಗಿ ವಾಸ್ತುವಿನ ಪ್ಲ್ಯಾನನ್ನು ಮಾಡಿಸ್ಕೊಳ್ಳಿ. ಹಾಗೆ ಒಳ್ಳೆಯ ಮುಹೂರ್ತವನ್ನು ಪಡೆದುಕೊಳ್ಳಿ. ಅತಿ ಮುಖ್ಯವಾಗಿ ಬೇಕಾಗಿರೋದು ಮುಹೂರ್ತ. ಇನ್ನು ನೀವು ಮನೆ ಕಟ್ತಕ್ಕಂಥ ಒಂದು ಸ್ಥಳ ಇದೆಯಲ್ಲ, ಆ ಸ್ಥಳ ಅತಿ ಮುಖ್ಯವಾಗಿ ನೀವು ಎಲ್ಲಿ ಕಟ್ಟಬೇಕು ಅಂತಿರ್ತೀರೋ ಆ ಸ್ಥಳವನ್ನು ಪರಿಶೀಲನೆ ಮಾಡಬೇಕಾಗುತ್ತೆ. ಒಂದು ವೇಳೆ ಆ ಸ್ಥಳವನ್ನು ಅಗೆದಾಗ ಮೂಳೆಗಳು ಬಂದರೆ, ದುರ್ನಾತ ಬಂದರೆ,
ಅಥವಾ ಚಪ್ಪಲಿಗಳು ಸಿಕ್ಕಿದರೆ ಅಥವಾ ಜಲ್ಲಿ ಕಲ್ಲಿನಂಥ ಒರಟಾದಂಥ ಮಣ್ಣು ಸಿಕ್ಕಿದರೆ ಅಥವಾ ಅಲ್ಲಿ ನೀವು ಅಗಿಬೇಕಾದಂಥ ಒಂದು ಸಂದರ್ಭದಲ್ಲಿ ಆ ಭೂಮಿ ರಫ್ ಆ್ಯಂಡ್ ಟಫ್ ಆಗಿದ್ದರೆ ಅದರಿಂದ ಶುಭ ಫಲಗಳು ಸಿಗೋದಿಲ್ಲ. ಆಗ ಸ್ವಲ್ಪ ಯೋಚನೆ ಮಾಡಿ ಸರಿಯಾದ ಒಂದು ನಿರ್ಧಾರ ತೆಗೆದುಕೋಬೇಕಾಗುತ್ತೆ. ಅದಕ್ಕೆಲ್ಲ ತಕ್ಕ ಶಾಂತಿ ಮತ್ತು ಪರಿಹಾರಗಳನ್ನು ಮಾಡಿಕೊಂಡು ಸ್ಥಳ ಶುದ್ಧಿಯನ್ನು ಮಾಡಿಕೊಂಡು ನೀವು ಪಾಯದ ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೀವು ಯಾವುದೇ ರೀತಿ ಮನೆಯನ್ನು ಕಟ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅದನ್ನು ವಾಸ್ತು ಪ್ರಕಾರವಾಗಿಯೇ ಕಟ್ಕೊಂಬೋದು ಉತ್ತಮ. ಯಾವುದೇ ರಾಶಿ ಆಗಿರಲಿ, ಯಾವುದೇ ದಿಕ್ಕಾಗಿರಲಿ, ಯಾವುದೇ ಕಡೆ ರೋಡ್ ಇರಲಿ. ಬಹುತೇಕ ಕಡೆ ನಾನು ವಾಸ್ತು ಪರಿಶೀಲನೆಗೆ ಹೋದಂಥ ಒಂದು ಸಂದರ್ಭದಲ್ಲಿ ನೈಋತ್ಯದಲ್ಲಿ ಬಾಗಿಲಿದ್ರೆ ಅಥವಾ ನೈಋತ್ಯದಲ್ಲಿ ಗೇಟ್ ಇದ್ದರೆ ಅಂತಹ ಮನೆಗಳಲ್ಲಿ ಹಲವಾರು ರೀತಿಯ ಸಮಸ್ಯೆಗಳನ್ನು, ಆ ಮನೆಯ ಯಜಮಾನನ ಮೇಲೆ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗಿರೋದನ್ನು ನಾನು ತುಂಬ ಮನೆಗಳಲ್ಲಿ ನೋಡಿದ್ದೇನೆ. ಕೆಲವೊಂದು ಕಡೆ ಅಂಗಡಿಗಳು ಸಹ ಬಂದಾಗಿರ್ತತೆ, ಹೋಟೆಲ್ಗಳು ಬಂದಾಗಿರ್ತವೆ, ಕೆಲವೊಂದು ಸಿನಿಮಾ ಟ್ಯಾಕೀಸ್ ಆಗಿರ್ಬೋದು ಅಥವಾ ಮದುವೆ ಚೌಟ್ರಿಗಳಾಗಿರ್ಬೋದು, ಸರಿಯಾದ ರೀತಿಯ ಜನಸಂಪರ್ಕ ಇರೋದಿಲ್ಲ. ಆದ್ದರಿಂದ ಆದಷ್ಟು ಸರಿಯಾದ ಮಾಹಿತಿಯನ್ನು ತಿಳ್ಕೊಂಡು ನೀವು ಆ ಕಾರ್ಯಕ್ಕೆ ಕೈ ಹಾಕೋದು ಉತ್ತಮ. ವಿಚಾರ ಗೊತ್ತಿರೋವ್ರನ್ನ ಸಂಪರ್ಕಿಸಿ ಮಾಹಿತಿ ಪಡ್ಕೊಳ್ಳಿ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆಲ್ ಐಕನ್ ಒತ್ತಿ, ಬೆಲ್ ಐಕನ್ ಒತ್ತಿ, ನಮ್ಮ ಪೇಜನ್ನು ಫಾಲೋ ಮಾಡಿ. ನಮಸ್ಕಾರ.